ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ತಾಂಡವ್ ನೋಡಿದಿರೋ ಅವ್ರ ಅಪ್ಪ ಅಮ್ಮ ಹತ್ರ ಬಂದಿರ್ತಾನೆ. ಅದು ಶ್ರೇಷ್ಠಗೆ ಗೊತ್ತಿರಲ್ಲ. ಗೊತ್ತಿಲ್ಲದೇನೆ ನೈಟು ಊಟಕ್ಕೆ ಅಂತ ಅಡುಗೆನ ಮಾಡ್ತಾ ಇರ್ತಾಳೆ. ಅಡುಗೆ ಎಲ್ಲ ಮುಗ್ದಿದ ತಕ್ಷಣ ವಾವ್ ಎಷ್ಟು ಘಮ ಘಮ ಅಂತ ಇದೆ, ನನಗೆ ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಇದನ್ನೇನಾದರೂ ತಾಂಡವ್ ತಿಂದ್ಬಿಟ್ರೆ ಫುಲ್ ಫಿದಾಗಿ ಹೋಗ್ಬಿಡ್ತಾನೆ. ಮೊದಲು ಟೇಸ್ಟ್ ಮಾಡಬೇಕು ಯಾವ ಥರ ಬಂದಿದೆ ಅಂದ್ಕೊಂಡು ಇಲ್ಲಿ ಪ್ಲೇಟ್ ಮತ್ತು ಸ್ಪೂನ್ನ ತಗೊಂಡು ಏನು ಅಡುಗೆ ಮಾಡಿದ್ದಾಳೆ ಅಂತ ನೋಡಿದರೆ ಅವಳು ಡಿನ್ನರ್ಗೆ ಮ್ಯಾಗಿನ ಕುಕ್ ಮಾಡಿರ್ತಾಳೆ. ಇದನ್ನೇನಾದರೂ ತಾಂಡವ್ ನೋಡಿಬಿಟ್ರೆ ನಿಜವಾಗ್ಲೂ ಇವತ್ತಂದ್ರೂ ದೊಡ್ಡ ಜಗಳನೇ ಆಗ್ತಾ ಇತ್ತು. ಸದ್ಯ ತಾಂಡವ್ ನೋಡಿದರೆ ಮನೆಗೆ ಬಂದಿರ್ತಾನೆ. ಅದು ಗೊತ್ತಿಲ್ಲದೆ ಶ್ರೇಷ್ಠ, ಏ ಭಾಗ್ಯ ನೀನೇನೇ ಅಡುಗೆ ಮಾಡೋದು, ನಿನಗಿಂತ ಚೆನ್ನಾಗಿ ನಾನು ಅಡುಗೆ ಮಾಡ್ತೀನಿ, ನಿನ್ನ ಥರ ಅನ್ನ ಸಾಂಬಾರು ಪಲ್ಯ ಇದೆಲ್ಲ ಮಾಡಲ್ಲ, ತುಂಬ ಸ್ಪೆಷಲ್ ಅಡುಗೆನೇ ಮಾಡ್ತೀನಿ. ನಿನ್ನ ಗಂಡ ಅಲ್ಲ ಸಾರಿ ನನ್ನ ಗಂಡ ಇದನ್ನು ತಿಂದ್ಬಿಟ್ಟು ನಿನಗಿಂತ ಎಲ್ಲದರಲ್ಲೂ ಗ್ರೇಟ್ ಅಂತ ಹೇಳಬೇಕು, ಆ ಥರ ಇವತ್ತು ಅಡುಗೆ ಮಾಡಿದ್ದೀನಿ ನೋಡ್ತಾ ಇರುವಂಥ ಶ್ರೇಷ್ಠ ಮಾತಾಡ್ತಾ ಇರ್ತಾಳೆ. ಈ ಕಡೆ ತಾಂಡವ್, ಅಪ್ಪ ನನಗೆ ನಿನ್ನ ಅಮ್ಮನ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಅಂತ ಕಾಲಿಗೆ ಬಿದ್ದುಬಿಡ್ತಾನೆ. ಏ ತಾಂಡವ್ ಏನೋ ಮಾಡ್ತಾ ಇದೀಯಾ, ಏನು ನಿಂದು, ಎದ್ದೇಳೋ ಮೇಲೆ, ನನ್ನ ಕಾಲು ಮುಟ್ಬೇಡ ಅಂತ ಅವರಪ್ಪ ಜೋರಾಗಿ ಹೇಳ್ತಾರೆ. ಅಪ್ಪ ನಾನು ನೀನು ಹುಟ್ಟಿಸಿದ ಮಗ ಅಪ್ಪ, ನಿಮ್ಮ ಮಗ ಅಪ್ಪ, ನೀವು ಸಾಕಿ ಬೆಳೆಸಿದ ಮಗನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂದಿದ ತಕ್ಷಣ, ನೋಡಮ್ಮ ಭಾಗ್ಯ ಇವನಿಗೆ ಸರಿಯಾಗಿ ಹೇಳು, ಇವನ ಮೇಲೆ ನನಗೆ ಯಾವುದೇ ಕಾರಣಕ್ಕೂ ನಂಬಿಕೆ ಬರಲ್ಲ ಅಂತ ಧರ್ಮ ಅವರು ಹೇಳ್ಬಿಡ್ತಾರೆ. ಯಾಕಪ್ಪ ಯಾವಾಗಲೂ ಭಾಗ್ಯ ಭಾಗ್ಯ ಅಂತಲೇ ಇರ್ತೀರಾ, ಭಾಗ್ಯ ಬಿಟ್ಟರೆ ಪ್ರಪಂಚದಲ್ಲಿ ನಿಮ್ಗೆ ಯಾರು ಗೊತ್ತೇ ಇಲ್ವಾ ಅಂದಾಗ, ಇಲ್ಲ ಗೊತ್ತಿಲ್ಲ, ಖಂಡಿತವಾಗಿಯೂ ನಂಗೆ ಯಾರೂ ಗೊತ್ತಿಲ್ಲ, ತುಂಬ ಚಿನ್ನ ಹೃದಯವಂತಳು ಕಣೋ ನನ್ನ ಮಗಳು, ಅವತ್ತೇ ಹೇಳಿಲ್ವಾ ನಿನಗಿಂತ ನನಗೆ ಭಾಗ್ಯನೇ ಹೆಚ್ಚು ಅಂತ ಇಲ್ಲಿ ಧರ್ಮ ಅವರು ಮತ್ತೆ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ನೋಡಿದರೆ ಮ್ಯಾಗಿನ ತಿಂದ್ಬಿಟ್ಟು ವಾವ್ ಎಷ್ಟು ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಇದನ್ನೇನಾದರೂ ತಾಂಡವ್ ತಿಂದ್ಬಿಟ್ರೆ ಆ ಭಾಗ್ಯ ಅಡುಗೆನೇ ಬೇಡ, ಯಾವಾಗಲೂ ಇದೇ ಅಡುಗೆನೇ ಇಷ್ಟಪಡ್ತಾನೆ, ಅವನಿಗಂತೂ ಅನ್ನ ಸಾಂಬಾರು ತಿಂದು ತಿಂದು ಸಾಕಾಗಿರುತ್ತೆ, ಇವತ್ತು ಈ ಅಡುಗೆ ನೋಡಿಬಿಟ್ಟು ಫುಲ್ ಖುಷಿ ಪಡ್ತಾನೆ ಅಂತ ಶ್ರೇಷ್ಠ ಮಾತಾಡ್ಕೊಳ್ತಾ ಡೈನಿಂಗ್ ಟೇಬಲ್ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ರೆಡಿ ಮಾಡಿರ್ತಾಳೆ. ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡಿದ್ದೀನಿ, ಏ ಭಾಗ್ಯ ಒಂದು ದಿನಕ್ಕಾದರೂ ಈ ಥರ ಪ್ರೆಸೆಂಟೇಷನ್ನ ರೆಡಿ ಮಾಡಿದ್ಯಾ ನೀನು, ಅಯ್ಯೋ ಹೋಗಿ ನಾನು ನಿನ್ನಿದ್ದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಲ್ಲ, ಫಸ್ಟ್ ಆಫ್ ಆಲ್ ನಿನಗೆ ಇದೆಲ್ಲ ಗೊತ್ತೇ ಇಲ್ಲ ಈ ಥರ ಪ್ರೆಸೆಂಟ್ ಮಾಡಬೇಕು ಅಂತ, ಆ ಥರ ಹ್ಯಾಂಡ್ಸಮ್ ಆಗಿರೋ ತಾಂಡವ್ಗೆ ಈ ಥರ ಎಜುಕೇಟೆಡ್ ವುಮನ್ನೇ ಮ್ಯಾಚ್ ಆಗೋದು, ನಿನ್ನ ಥರ ದಡ್ಡಿ ಎಲ್ಲ ಮ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಈ ಥರ ಬ್ಯೂಟಿಫುಲ್ ಅರೇಂಜ್ಮೆಂಟ್ಸ್ ಎಲ್ಲ ನಿನಗೆ ಗೊತ್ತೇ ಇರೋಲ್ಲ ಬಿಡು ಅಂತ ಇಲ್ಲಿ ಶ್ರೇಷ್ಠ ಭಾಗ್ಯನ ಬೈಕೊಳ್ತಾ ಇರ್ತಾಳೆ. ನಾನು ಇಷ್ಟೆಲ್ಲ ಡೆಕೋರೇಟ್ ಮಾಡಿ ಇಷ್ಟೆಲ್ಲ ಚೆನ್ನಾಗಿ ರೆಡಿ ಮಾಡಿ ಆ ಭಾಗ್ಯನ ನಾನು ಯಾಕೆ ನೆನ್ಪು ಮಾಡ್ಕೋಬೇಕು, ಇಂಥ ಟೈಮಲ್ಲಿ ನಾನ್ಯಾಕೆ ಭಾಗ್ಯನ ನೆನ್ಪು ಮಾಡಿಕೊಂಡು ನನ್ನ ಟೈಮ್ನ ವೇಸ್ಟ್ ಮಾಡಬೇಕು, ಇವಾಗ ತಾಂಡವ್ ಬರ್ತಾನೆ, ಅವ್ನು ಬರೋವಷ್ಟರಲ್ಲಿ ನಾನು ಚೆನ್ನಾಗಿರೋ ಡ್ರೆಸ್ನ ಹಾಕ್ಕೊಂಡು ರೆಡಿ ಆಗಬೇಕು, ಅವ್ನು ನೋಡಿದ ತಕ್ಷಣ ಫುಲ್ ಫಿದಾಗಿ ಹೋಗಬೇಕು ಅಂತ ಇಲ್ಲಿ ಶ್ರೇಷ್ಠ ರೆಡಿ ಆಗೋಕ್ಕೆ ಹೋಗ್ತಾಳೆ. ಈ ಕಡೆ ನೋಡಿದರೆ ತಾಂಡವ್, ಅಪ್ಪ ನೀವು ಹುಟ್ಟಿ ಬೆಳೆಸಿರೋ ಮಗ ಅಪ್ಪ ಇವನು, ಇವತ್ತು ನಾನೇನಾದರೂ ಚೆನ್ನಾಗಿ ಆಗಿದ್ದೀನಿ ಅಂದರೆ ಅದಕ್ಕೆ ನೀನು ಅಮ್ಮ ಕಲಿಸಿರೋ ವಿದ್ಯೆ ಸಂಸ್ಕೃತಿನೇ ಅಪ್ಪ, ಇವತ್ತು ನನಗೇನೇ ಸಿಕ್ಕರೂ ಅದೆಲ್ಲ ನಿಮ್ಮಿಂದ ಅಪ್ಪ ಅಂತ ತಾಂಡವ್ ಹೇಳಿದ ತಕ್ಷಣ, ಇಷ್ಟು ದಿನ ಈ ನಾಟಕ ಮಾಡ್ಕೊಂಡು ಬಂದೇ ನಮಗೆಲ್ಲ ಮೋಸ ಮಾಡಿರೋದು, ಇನ್ಮೇಲೆ ನಾನಂತೂ ಯಾವುದೇ ಕಾರಣಕ್ಕೂ ಈ ನಾಟಕನ ನಂಬೋದಿಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಹೌದು ನಾನಂತೂ ಯಾವುದೇ ಕಾರಣಕ್ಕೂ ನಂಬೋಲ್ಲ, ಈ ಥರ ನಾಟಕ ಈ ಭಾವ ತುಂಬ ಸತಿ ಮಾಡಿದ್ದಾರೆ ಅಂತ ಪೂಜನೂ ಕೂಡ ಹೇಳ್ತಾರೆ. ನೋಡು ಭಾಗ್ಯ ನಿನಗೆ ತಾಂಡವ್ ಮೇಲೆ ಕೋಪ ದ್ವೇಷ ಎಲ್ಲ ಇದೆ ಅಂತಲೂ ಗೊತ್ತು, ಆದರೆ ಅವನಿಗೆ ಅವನ ತಪ್ಪು ಅರಿವಾಗಿ ಅವನೇ ಮನೆಗೆ ಬ್ಯಾಗ್ ತಗೊಂಡು ವಾಪಸ್ ಬಂದಿದ್ದಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ತಲೆಬಾಗಿ ಪರಿಸ್ಥಿತಿನ ಸರಿಪಡಿಸ್ಬೇಕೇ ಹೊರತು ಹಠ ಮಾಡಿಕೊಂಡು ಕೂರಬಾರ್ದು ಅಂತ ಕುಸುಮ ಹೇಳಿದ ತಕ್ಷಣ, ಅತ್ತೆ ನೀವು ಕೂಡ ಅಂತ ಭಾಗ್ಯ ಹೇಳೋಕೆ ಬರ್ತಾಳೆ. ಏ ಭಾಗ್ಯ ಯಾವಾಗಲೂ ಬರೀ ನೀನು ಮೂಗಿ ನೇರಕ್ಕೆ ಯೋಚನೆ ಮಾಡಬೇಡ, ಅವರಿಗೆ ಶ್ರೇಷ್ಠ ಬಗ್ಗೆ ಎಲ್ಲನೂ ಗೊತ್ತಾಗಿ ಪಶ್ಚಾತ್ತಾಪದಿಂದ ಮನೆಗೆ ಬಂದಿದ್ದಾರೆ, ಎಲ್ಲ ಜೀವನ ಸರಿ ಹೋಯ್ತು ಅಂತ ಖುಷಿ ಪಡೋ ಬಿಟ್ಟು ಇವಳು ಬರೀ ಇವಳದೇ ಮಾತಾಡೋಕೆ ಹೋಗ್ತಾಳೆ ಅಂತ ಪಾಪ ಸುನಂದ ಇಲ್ಲಿ ಭಾಗ್ಯಗೆ ಬೈತಾ ಇರ್ತಾರೆ. ಇಷ್ಟು ದಿನ ಮನೆಯಲ್ಲಿ ಎಷ್ಟೆಲ್ಲ ಜಗಳ ಮಾಡಿ ಒಂದು ದಿನಕ್ಕೂ ಅಪ್ಪ ಅಮ್ಮ ಅಂತ ಏನು ನೆನಪಿಲ್ದೇನೆ ಬಿಟ್ಟೋಗಿದೆಯಾ, ಒಂದೇ ರಾತ್ರಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಹೇಗಾಯಿತು ತಾಂಡವ್, ಇದಕ್ಕೆಲ್ಲ ಏನು ಕಾರಣ ಅಂತ ಅವ್ರ ಅಪ್ಪ ಕೇಳಿದ ತಕ್ಷಣ, ಭಾವ ಇವತ್ತು ನೀವು ಯಾವುದಾದ್ರೂ ಫ್ಯಾಮಿಲಿ ರಿಲೇಟೆಡ್ ಡ್ರಾಮಾ ನೋಡಿರಬೇಕು ಅಲ್ವಾ, ಅದಕ್ಕೆ ಮನೆಯಲ್ಲಿ ಇಷ್ಟೆಲ್ಲ ಸೀನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಪೂಜಾ ಹೇಳ್ತಾಳೆ. ನೋಡು ಇಲ್ಲಿ ನಾನು ಯಾವುದೇ ಸೀನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ, ನನ್ನದೇ ಆದ ಕೆಲವೊಂದು ಜವಾಬ್ದಾರಿ ಇದೆ, ಈ ಮನೆ ಮಗ ಆಗಿ ನಾನು ಅದನ್ನೆಲ್ಲನೂ ಕೂಡ
ನಿಭಾಯಿಸಬೇಕು. ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋ ಕರ್ತವ್ಯ ನಂದು ಅಂತ ತಾಂಡವ್ ಹೇಳಿದ ತಕ್ಷಣ ಮನೆಯವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಭಾಗ್ಯ ಅಂತೂ ಗಾಬರಿಲಿ ನಿಂತ್ಕೊಂಡು ಇವರೇನ ನಿಜವಾಗ್ಲೂ ಮಾತಾಡ್ತಾ ಇರೋದು ಅಂತ ನೋಡ್ತಾ ಇರ್ತಾಳೆ. ಆದರೂ ಕೂಡ ತಾಂಡವ್ ಮೇಲೆ ಭಾಗ್ಯಗೆ ಸ್ವಲ್ಪನೂ ಕೂಡ ನಂಬಿಕೆ ಬಂದಿರಲ್ಲ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.